ಎಸ್ಎಸ್ಎಲ್ಸಿಯ ಸೋಷಿಯಲ್ ಸೈನ್ಸ್ ಪತ್ರಿಕೆ ಸೋರಿಕೆ ಆಗಿದೆ. ತಪ್ಪಾಗಿದೆ, ಮುಂದೆ ಆಗದಂತೆ ನೋಡಿಕೊಳ್ಳುತ್ತೇವೆ. ಈಗಾಗಲೇ ಕೆಲವು ಟೀಚರ್ಸ್ಗಳನ್ನು ಕೆಲವು ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಬಟ್ ಪೊಲೀಸ್ ಎನ್ಕ್ವೈರಿ ಇನ್ನೂ ನಡೀತಾ ಇದೆ. ಈಗ ಈ ರೀತಿ ಘಟನೆಗಳು ಮುಂದೆ ಆಗದೇ ಇರಬೇಕು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಕೆಲವು ಮುಂಜಾಗ್ರತಾ ಕ್ರಮ ತಗೊಳ್ತಾ ಇದ್ದೀವಿ. ಕ್ಷಮೆ ಕೇಳಿದ್ರಷ್ಟೇ ಸಾಕ, ಸಮಸ್ಯೆಯ ಮೂಲಕ್ಕೇನು ಪರಿಹಾರ? ಸಣ್ಣ ಮೀನು ಹಿಡಿಯೋದಲ್ಲ, ತಿಮಿಂಗಿಲ ಹಿಡಿಯೋದು ಯಾವಾಗ? ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ, ಶಿಕ್ಷಣ ಸಚಿವರ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪೋಷಕರು ಕೂಡ ಕೇಳ್ತಾ ಇದ್ದಾರೆ. ವಿಸ್ತೃತವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಇದರ ಜೊತೆಗೆ ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ಅಷ್ಟೇ ಒಂದು ಪ್ರಕರಣದ ಬಗ್ಗೆ ತಂದಿದ್ವಿ. ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಿಸಿ ಮಕ್ಕಳ ಭವಿಷ್ಯ ಕಾಪಾಡಿ. ಇದು ನ್ಯೂಸ್ 18 ಕಳಕಳಿ.